ಬಂಗಾರಪೇಟೆಯ ನಮ್ಮ ಕಾರ್ಯಕರ್ತ ಆಗಿರ್ತಕ್ಕಂಥ ನಾಗಪ್ರಕಾಶ್ ಅವರು ಇವತ್ತು ನಿನ್ನೆ ರಾತ್ರಿ ಮೊಬೈಲನ್ನು ಚಾರ್ಜಿಗೆ ಹಾಕಿ ಇವತ್ತು ಬೆಳಿಗ್ಗೆ ಆ ಮೊಬೈಲನ್ನು ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಶಾಕ್ ಆಗಿ ಕೆಳಗೆ ಬಿದ್ದುಬಿಟ್ರು. ಅವರನ್ನು ಎತ್ತಬೇಕೆನ್ನೋ ಕಾರಣಕ್ಕೆ ಅವರ ಹೆಂಡತಿ ಹತ್ತಿರ ಬಂದರು, ಅವರು ಬಿದ್ದುಬಿಟ್ರು. ಅವರನ್ನು ಹೆಂಡತಿಯನ್ನು ಬಚಾವ್ ಮಾಡಲಿಕ್ಕೆ ಮಗ ಬಂದರೆ ಮಗನೂ ಬಿದ್ದುಬಿಟ್ಟ. ಇವತ್ತು ನಾವು ನಮ್ಮ ಕಾರ್ಯಕರ್ತರಾದಂಥ ನಾಗಪ್ರಕಾಶ್ ಅವರನ್ನು ಕಳ್ಕೊಂಡಿದ್ದೇವೆ. ಅವರ ಹೆಂಡತಿ ಮೋರ್ ದೆನ್ 50% ಇಂಜೂರ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಮಗ ಕೂಡ ಆಸ್ಪತ್ರೆಯನ್ನು ಸೇರಿದ್ದಾರೆ. ಆದ್ದರಿಂದ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡೋದು, ದಯಮಾಡಿ ಯಾರೂ ಕೂಡ ಮೊಬೈಲ್ಗೆ ಚಾರ್ಜಿಗೆ ಹಾಕಿದಂಥ ಸಂದರ್ಭದಲ್ಲಿ ಆ ಸ್ವಿಚ್ಚನ್ನು, ಮೇನ್ ಸ್ವಿಚ್ಚನ್ನು ಬಂದ್ ಮಾಡಿ ಆನಂತರ ಮೊಬೈಲನ್ನು ಮುಟ್ಟಬೇಕು. ಆ ನಮ್ಮ ಕಾರ್ಯಕರ್ತ ಭಾಳ ಹಳೆ ಕಾರ್ಯಕರ್ತ, ಅವನ ಆತ್ಮಕ್ಕೆ ಶಾಂತಿ ಕೊಡಬೇಕು. ಎಲ್ಲರೂ ಕೂಡ ಈ ತಪ್ಪನ್ನು ಇನ್ನು ಯಾರು ಕೂಡ ಮಾಡಬಾರ್ದು ಅಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ.